ನಾವು ಮಿಡ್ಲ್ ಕ್ಲಾಸ್ ಜನರು ಅಕಸ್ಮಾತಾಗಿ ಏನಾದ್ರು ಒಂದು ಸ್ಮಾಲ್ ಬಿಸ್ನೆಸ್ ಮಾಡೋಣ ಅಂತ ಅಂದರೆ ನಮ್ಮ ತಲೆಯಲ್ಲಿ ಬರೋದೇನೆ ಈ ಹೋಟೆಲ್ ಬಿಸ್ನೆಸ್ಸು. ಯಾಕೆ ಅಂತ ಅಂದರೆ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಆಲ್ ಜನರು ಮನೆಯಲ್ಲೇ ರುಚಿಕರವಾದ ಅಡುಗೆನ ಮಾಡ್ಕೊಂಡು ತಿಂತಾರೆ. ಅದಕ್ಕೇ ಎಲ್ಲರ ತಲೆಯಲ್ಲಿ ಬರೋದೇನೆ ಈ ಹೋಟೆಲ್ ಬಿಸ್ನೆಸ್ಸು. ಆದರೆ ಪ್ರಸ್ತುತವಾದ ಸಿಚುವೇಶನಲ್ಲಿ ಈ ಗ್ಯಾಸ್ ಸಿಲಿಂಡರಿಂದ ಇವಾಗ ಆ ಬಿಸ್ನೆಸ್ಸನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ತಲೆಯಲ್ಲಿ ಬಂದಿರುತ್ತೆ ಅಲ್ವಾ. ಆದರೆ ನಾನು ಹೇಳೋ ಪ್ರಕಾರ ನೀವು ಮಾಡಿದ್ರೆ ಪಕ್ಕ ಕ್ಲಿಕ್ ಆಗ್ತೀರ. ಏನು ಅಂತ ಅಂದರೆ ನಾವು ಯಾಕೆ ಈ ಗ್ಯಾಸ್ ಸಿಲಿಂಡರ್ಗೆ ಅವಲಂಬಿಸ್ತೇನೆ ಈ ಸೌದೆ ಒಲೆಯಲ್ಲಿ ಅಡುಗೆನ ಮಾಡಬಾರ್ದು? ಇದನ್ನು ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳೇನೆ ನಮ್ಮ ಬೆಂಗಳೂರಲ್ಲಿ ಆಲ್ರೆಡಿ ಮುಚ್ತಾ ಇದ್ದಾರೆ. ಬಟ್ ಒಂದು ಸ್ವಲ್ಪ ಪ್ಲ್ಯಾನ್ ಓಡಿಸಿ ಈ ಸೌದೆ ಒಲೆನ ತಗೊಂಡು ಅಡುಗೆ ಮಾಡಿದ್ರೆ ತುಂಬ ರುಚಿಕರನೂ ಇರುತ್ತೆ, ಹಾಗೆಯೇ ನಮಗೂ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ, ಈ ಗ್ಯಾಸ್ ಎಲ್ಲಿಂದ ಬಂತು, ಹೇಗೆ ಬಂತು, ನಮ್ಮ ದೇಶದಲ್ಲಿ ಯಾವಾಗ ಬಂತು ಅಂತ ಅಂದ್ಬಿಟ್ಟು ನೀವು ತಿಳ್ಕೋಬೇಕು ಅಂತ ಅಂದರೆ ನನ್ನ ವಿಡಿಯೋನ ಫಾಲೋ ಮಾಡಿ. ಹಾಗೆ ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದ್ರೆ ಬಂದು ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನು ನಾನು ತಿದ್ಕೋತೀನಿ.